ಇದರಿಂದಾಗಿ ಶಾಸಕರು ಹೇಳ್ತಾರೆ ಜಮೀರ್ ಅವರು ಯಾವಾಗಲೂ ಸಿದ್ದರಾಮಯ್ಯ ಜೊತೆ ಓಡಾಡ್ತಾರೆ. ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ. ಅವ್ರ ಇಲಾಖೆ ಕಡೆ ಫೋಕಸ್ ಮಾಡ್ತಿಲ್ಲ. ಬರೀ ಸಿದ್ದರಾಮಯ್ಯ ಓಡಾಡ್ತಿರ್ತಾರೆ. ಅಲ್ಲೇ ಹೋಗಿ ಬಂದಿದ್ದಾರೆ. ನಾನು ನಾನು ಯಾವತ್ತರ ಸಿದ್ದರಾಮಯ್ಯ ಮನೆಯಲ್ಲಿ ಕಾಣಿಸ್ತಿಲ್ಲ. ನನ್ನ ಕೆಲಸ ನನ್ನ ಇಲಾಖೆ ಕೆಲಸ ಮನೆ ಮುಖ್ಯಮಂತ್ರಿ ಕರೆದ್ರೆ ಹೋಗ್ತೀನಿ. ಈಗ ದಿಲ್ಲಿಗೆ ಹೋಗಿದ್ದು ಅದಕ್ಕಿಂತ ಮುಂಚೆ ನೋಡಿರ್ಬೋದು. ಪ್ರತಿ ಸಲ ಸಿದ್ದರಾಮಯ್ಯ ಅಧಿಕಾರ ಇಲ್ಲ ಟೈಮಲ್ಲಿ ದಿಲ್ಲಿಗೆ ಹೋಗೋ ಟೈಮಲ್ಲಿ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ. ಈ ನಡುವೆ ಹೋಗ್ತಾ ಇದ್ದೀನಿ. ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೂ ಜವಾಬ್ದಾರಿ ಕೊಡ್ತಾರೆ. ನಮ್ಮ ಇಲಾಖೆ ಕೆಲಸ ಇದೆ, ಅದು ಬಿಟ್ಟು ಅವ್ರು ಹಿಂದೆ ತಿರ್ಗಾಗ ನಾನು ಪ್ರತಿ ಸಲ ಚೆಕ್ ಮಾಡಿದ್ದೀನಿ. ಸಿದ್ದರಾಮಯ್ಯ ಅವರು ನನ್ನ ಅಧಿಕಾರ ಇಲ್ಲ ಟೈಮಲ್ಲಿ ನಾನು ಸಚಿವನ ಆಗೋದು ಮುಂಚೆ ಇಲ್ಲಿ ಯಾವಾಗ ಕೊಟ್ಟಿದ್ದಾರೆ ಪ್ರತಿ ಸಲ ನಾನು ಸಿದ್ದರಾಮಯ್ಯ ಅವ್ರ ಕೆಲಸ ಇಲ್ಲ, ಜವಾಬ್ದಾರಿ ಇಲ್ಲ. ಈಗ ಮನೆ ಮುಖ್ಯಮಂತ್ರಿ ನಾನು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ದಿಲ್ಲಿಗೆ ಹೋಗ್ಬಿಡ್ತಾರೆ. ಒಂದ್ಸತಿ ಆದ್ರೂ ಉದಾಹರಣೆ ತೋಚಿ ನನ್ನ ಇಲಾಖೆಗೆ ಸಂಬಂಧಪಟ್ಟು 2 ಸತಿ ಹೋಗಿದ್ದೀನಿ. 2 ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳ ಜೊತೆ 2 ಸತಿ ಹೋಗಿದ್ದೀನಿ. ಅದು ನಮ್ಮ ಇಲಾಖೆ ಸಂಬಂಧಪಟ್ಟ ಹೈಕಮಾಂಡ್ ಒಂದ್ಸತಿ ಹೋಗಿರೋದು ತೋರಿಸಿ ನೀವು ಸರ್. ಇದು ನಿಮ್ಮ ಪಾರ್ಟಿಗೆ ಮತ್ತೆ ಸರ್ಕಾರಕ್ಕೆ ಪದೇ ಪದೇ ಈ ರೀತಿ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಿರೋದು ಎಂಬರಾಸ್ಮೆಂಟ್ ಅಲ್ವಾ? ಯಾಕಂದ್ರೆ ಬಿಜೆಪಿ ಅವರು ಹೇಳ್ತಿದ್ದಾರೆ ನಾವು ಅಲಿಗೇಷನ್ ಮಾಡ್ಬೇಕು ಆದ್ರೆ ಅವ್ರದ್ದು ಓನ್ ಪಾರ್ಟಿಯವರೇ ಅಲಿಗೇಷನ್ ಮಾಡ್ತಿರೋದ್ರಿಂದ ಅವ್ರು ನಾಚಿಕೆ ಆಗ್ಬೇಕು ಅಂತಾರೆ ಅವರು. ಈಗ ನೀವು ನಾನು ಕೈವಾಡ ಇದ್ದು ನನ್ನ ಇನ್ವಾಲ್ವ್ಮೆಂಟ್ ಅವ್ರು ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ. ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ. ಮೊದಲೇ ಬಾರಿ ನಾನು 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮೊದಲೇ ಬಾರಿ ಅವಕಾಶ ಸಿಕ್ತು ಮಂತ್ರಿ ಆಗಿದೆ. ನಾನು ಫಸ್ಟ್ ಬಾರಿ MLA, ಫಸ್ಟ್ ಬಾರಿ ಮಂತ್ರಿ ಆಗಿದೆ. ಈಗ ಮಂತ್ರಿ ಆಗಿ ಎಷ್ಟು ಸರ್ಕಸ್ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ. ನಾನು ಮಂತ್ರಿ ಆಗಿದ್ದು 6 ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವ್ರು. ನಾನು ಬರೀ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡು ಒತ್ತಡ ಇರ್ತದೆ, ಬೇರೆ ಕಾರ್ಯಕ್ರಮ ಇರ್ತದೆ. ಏನೂ ಕಾರ್ಯಕ್ರಮ ಇಲ್ಲ, ಮನೆಯಲ್ಲಿ ಇಟ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವನು. ನಾನು ಇದಕ್ಕೆ ಅಡ್ಕೊಂಡು ನಾನು ಹೇಳ್ತಲ್ಲ, ಅವ್ರು ಹೇಳಬೇಕಾಗಿಲ್ಲ, ನಾನೇ ಕೊಡ್ತಿರ್ಬೇಕು. ನನ್ನ ಕಾನ್ಫಿಡೆನ್ಸ್ ಇದೆಲ್ಲ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ನಾನು ಯಾರು ಹೇಳ್ತಾರಲ್ಲ ಎಷ್ಟೊತ್ತಿ ಹೇಳೋಣ ಅಲ್ಲಿ ಅಡೂರ್ತಾವ ದುಡ್ಡು ತಗೊಳ್ಳೋದು ಯಾರನ್ನ ಎನಿಬಡಿ ನಾನು ಹೇಳ್ತಲ್ಲ, ನಾನು ಸತ್ಯಾರಿಷ್ಟಂದ್ರ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳೋದು ದೊಡ್ಡವರು ಹೇಳ್ತಾರೆ. ಸರ್ ಹೇಳೋದೊಂದ್ ಕಡೆ, ಒಂದು ಖಾಸಗಿ ಕಾನ್ವರ್ಸೇಷನ್ ಮೀಡಿಯಾಗ್ ಲೀಕ್ ಆಗುತ್ತೆ ಅಂದ್ರೆ ಸರ್ಕಾರಕ್ಕೆ ನಿಮ್ಗೆ ಎಂಬಾರಸ್ಮೆಂಟ್ ಮಾಡಬೇಕು ಅಂತಾನೆ ಅಲ್ವಾ? ಇದು ಅರ್ಥ ಏನು? ಅವ್ರದೇ ಅವರೇ ಹೇಳಿದ್ದಾರೆ. ನಾನು ಇವತ್ತು ಕಳ್ಸೋ ಮಾತಾಡ್ತಿದ್ದೀನಿ ಅಂದ್ರೆ ಯಾರಂತ ಹೇಳಿ ಅವರು ಹೇಳ್ಬೇಕಾರೆ ನಾನು ಸಚಿವ ಆಗಿದ್ದೀನಿ, ಹೇಳ್ಬೇಕಾನೆ. ಇಂಥವ್ರ ಪಂಚಾಯತ್ ಅವ್ನು ಯಾರು ತಗೊಂಡು ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ, ಅವ್ನು ಕರ್ಕೊಂಡು ಬಂದು ಯಾರು ದುಡ್ಡು ತಗೊಂಡೋಗಿದ್ದಾರೆ ಅಂತ ಹೇಳ್ಬೇಕಾರೆ. ಅವ್ರು ಒಂದು ಹೇಳ್ರೆ ಇಂಥವ್ರು ತಗೊಂಡಿದ್ದಾರೆ 24 ಗಂಟೆ ಅಲ್ಲ. ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ರೆ 24 ಗಂಟೆ ನಾನು. ಸರ್ ಇದು ಒಂದು ಎಪಿಸೋಡ್ ಇಂದ 3-4 ಜನ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಅವ್ರ ಜೊತೆಗೆ ಧ್ವನಿಗೂಡಿಸಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಹೇಳ್ತಿದ್ದಾರೆ.